ಪವಿತ್ರ ಗೌಡ ಜೊತೆ ಕಬಿನಿಗೆ ಹೋಗಿದ್ರ ದರ್ಶನ್. ನಿನ್ನೆ ಪವಿತ್ರ ಫ್ಯಾಮಿಲಿ ಕಬಿನಿ ಫಾರೆಸ್ಟ್ಗೆ ಪ್ರವಾಸಕ್ಕೆ ಅಂತ ಹೋಗಿದ್ರು. ಪವಿತ್ರ ಫ್ಯಾಮಿಲಿ ಜೊತೆ ನಟ ದರ್ಶನ್ ಅವರು ಕೂಡ ಇದ್ದ ಮಾಹಿತಿ ಇದೆ. ಸೋಷಿಯಲ್ ಮೀಡಿಯಾದಲ್ಲಿ ಈ ಬಗ್ಗೆ ಪವಿತ್ರ ಪೋಸ್ಟ್ ಕೂಡ ಮಾಡಿದ್ರು. ದರ್ಶನ್ರ ಜೊತೆಗಿರೋ ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ರು. ಕಬಿನಿ ಫಾರೆಸ್ಟ್ಗೆ ಹೋಗಿದ್ರು, ಆ ಸಂದರ್ಭದಲ್ಲಿ ದರ್ಶನ್ ಕೂಡ ಜೊತೆಗಿದ್ರು ಅನ್ನೋದು. ಸೊ ಪವಿತ್ರ ಗೌಡ ಜೊತೆ ಕಬಿನಿಗೆ ಹೋಗಿದ್ರ ಅಂತ. ಡೀಟೇಲ್ಸ್ ಕೊಡ್ತಾರೆ ಭರತ್, ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಭರತ್, ಈಗ ಮೊದಲಿಗೆ ವಿಜಯಲಕ್ಷ್ಮಿ ಒಂದು ಪೋಸ್ಟ್ ಮಾಡ್ತಾರೆ, ಅದಕ್ಕೆ ಪವಿತ್ರ ಗೌಡ ಅವರಿಂದ ಮತ್ತೊಂದು ಪೋಸ್ಟ್, ಅದಾದ್ಮೇಲೆ ಖಾರವಾಗಿ ಅದಕ್ಕೆ ಪ್ರತಿಕ್ರಿಯಿಸಿ ವಿಜಯಲಕ್ಷ್ಮಿ ಅವರು ಈ ಬರಹವನ್ನ ಪೋಸ್ಟ್ ಜೊತೆ ಹಾಕಿರೋದು. ಇದರ ಹಿಂದೆ ಏನಾಗಿದೆ, ಇದಕ್ಕಿದ್ದ ಹಾಗೆ ಈ ಪೋಸ್ಟ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡಿದ್ ಯಾಕೆ ಅಂತ. ಸೊ ಈಗ ಕಬಿನಿಗೆ ಹೋಗಿದ್ರು ದರ್ಶನ್ ಅನ್ನೋ ಕಾರಣಕ್ಕಾಗಿ ಮತ್ತೆ ಈ ವಿಚಾರಗಳು ಸೋಷಿಯಲ್ ಮೀಡಿಯಾಗೆ ಬಂದು ಈಗ ಚರ್ಚೆ ಆಗ್ತಾ ಇರೋದಾ? ವಿಜಯ್, ಪವಿತ್ರ ಗೌಡ ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ದರ್ಶನ್ ಅವರ ಜೊತೆಗಿನ ಯಾವುದೇ ಫೋಟೋಗಳು ಹಾಕಿದ್ರು ಕೂಡ ಒಂದಿಷ್ಟು ಚರ್ಚೆ, ಅದ್ರ ಸುತ್ತ ಒಂದಿಷ್ಟು ವಿವಾದಗಳಾಗ್ತಾ ಇದೆ. 2017ರಲ್ಲಿ ದರ್ಶನ್ ಅವರ ಜೊತೆಗಿನ ಒಂದು ಫೋಟೋವನ್ನು ಪ್ರೊಫೈಲ್ ಪಿಕ್ಗೆ ಅಂದರೆ ಫೇಸ್ಬುಕ್ ಮತ್ತು ಟ್ವಿಟರ್ನಲ್ಲಿ ಪ್ರೊಫೈಲ್ ಪಿಕ್ ಆಗಿ ಪೋಸ್ಟ್ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ದೊಡ್ಡ ಮಟ್ಟದ ಒಂದು ಟೀಕೆ ಮತ್ತು ವಿವಾದ ಆಗಿತ್ತು. ಸಾಕಷ್ಟು ಅಭಿಮಾನಿಗಳು ನೇರವಾಗಿ ಪವಿತ್ರ ಗೌಡ ಅವರನ್ನ ಪ್ರಶ್ನೆ ಮಾಡ್ತಾರೆ, ನೀವು ಯಾಕೆ ದರ್ಶನ್ ಅವರ ಫೋಟೋ ಹಾಕಿದರೆ, ಇಮಿಡಿಯೇಟಾಗಿ ತೆಗೀರಿ ಅಂತ ಒತ್ತಡ ಹಾಕ್ತಾರೆ. ಅದಾದ ಕೆಲವು ಗಂಟೆಗಳ ನಂತರ ಪವಿತ್ರ ಗೌಡ ಅವರು ಆ ಪ್ರೊಫೈಲ್ನ ಪಿಕ್ನ ರಿಮೂವ್ ಮಾಡಿದ್ರು. ಅದಾದ ನಂತರ ಕಳೆದ ವರ್ಷ ಅಂದರೆ 2023ನೇ ವರ್ಷದಲ್ಲಿ ದರ್ಶನ್ ಅವರು ಒಂದು ಬರ್ತ್ಡೇ ಪಾರ್ಟಿಗೆ ಭಾಗವಹಿಸ್ತಾರೆ. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರು ಕೂಡ ಜೊತೆಯಲ್ಲಿ ಇರ್ತಾರೆ. ಸೊ ಆ ವಿಡಿಯೋವನ್ನು ಕೂಡ ತಮ್ಮ ಇನ್ಸ್ಟಾದಲ್ಲಿ ಶೇರ್ ಮಾಡಿದ್ರು. ಆಗಲೂ ಕೂಡ ಸಾಕಷ್ಟು ಟೀಕೆ ಎದುರಾಯಿತು, ಸಾಕಷ್ಟು ವಿರೋಧ ಆಯಿತು. ಆಗಲೂ ಕೂಡ ಆ ವಿಡಿಯೋನ ರಿಮೂವ್ ಮಾಡ್ತಾರೆ. ಸೊ ಈಗ ಕಳೆದ ಅಂದರೆ ರೀಸೆಂಟಾಗಿ ಒಂದು 2-3 ತಿಂಗಳ ಹಿಂದೆ ಅಷ್ಟೇ ಪವಿತ್ರ ಗೌಡ ಅವರ ಮಗಳ ಬರ್ತ್ಡೇ ಆಗುತ್ತೆ. ಆ ಬರ್ತ್ಡೇ ಸಂದರ್ಭದಲ್ಲಿ ದರ್ಶನ್ ಅವರು ಖುದ್ದು ಮಗಳ ಬರ್ತ್ಡೇಲಿ ಭಾಗವಹಿಸಿರ್ತಾರೆ, ಮಗಳ ಜೊತೆ ಡ್ಯಾನ್ಸ್ ಕೂಡ ಮಾಡಿರ್ತಾರೆ. ಆ ವಿಡಿಯೋ ಇನ್ನೂ ಕೂಡ ಇನ್ಸ್ಟಾಗ್ರಾಮ್ನಲ್ಲಿ ಇದೆ. ಹೀಗೆ ದರ್ಶನ್ ಅವರ ಜೊತೆಗಿನ ಸಾಕಷ್ಟು ಫೋಟೋಗಳನ್ನ ವಿಡಿಯೋಗಳನ್ನ ಹಾಕಿದಂಥ ಸಂದರ್ಭದಲ್ಲೂ ಕೂಡ ಸಾಕಷ್ಟು ವಿವಾದ ಚರ್ಚೆ ಆಗ್ತಾ ಇತ್ತು. ಈಗಲೂ ಕೂಡ ಅಂದರೆ ಕಳೆದ ರಾತ್ರಿ ಏನು ದರ್ಶನ್ ಅವರ ಜೊತೆಗಿನ ರಿಲೇಷನ್ಶಿಪ್ ನನಗೀಗ 10 ವರ್ಷ ಆಗಿದಂತೆ ಒಂದು ಪೋಸ್ಟ್ ಹಾಕಿ ಅದರಲ್ಲಿ ಒಂದಿಷ್ಟು ವಿಡಿಯೋಸ್ನ ಶೇರ್ ಮಾಡಿದ್ದಾರೆ. ಅಂದರೆ ಹೇಳಿದ್ರೆ ಈ 10 ವರ್ಷದಲ್ಲಿ ದರ್ಶನ್ ಅವರ ಜೊತೆಗಿನ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ ಪ್ರವಾಸ ಹೋಗಿರ್ಬೋದಾಗಿರ್ಬೋದು, ಅಥವಾ ತಮ್ಮ ಜೊತೆಯಲ್ಲಿ ಪಾರ್ಟೀಸ್ ಮತ್ತು ಏನು ಮನೆಯಲ್ಲಿ ಪೂಜೆ ನಡೆದಂಥ ಸಂದರ್ಭದಲ್ಲಾಗಿರ್ಬೋದು, ಈ ಎಲ್ಲ ಸಂದರ್ಭದಲ್ಲಾಗಿರುವಂಥ ಫೋಟೋಗಳನ್ನ ಮೆಮೊರಿಗಳನ್ನ ರೀಶೇರ್ ಮಾಡಿ ತಮ್ಮ ದರ್ಶನ್ ಅವರ ಜೊತೆಗೆ ನನ್ನ ರಿಲೇಷನ್ಶಿಪ್ ಈಗ 10 ವರ್ಷ ಆಗಿದೆ ಅನ್ನೋದನ್ನು ಪೋಸ್ಟ್ ಮಾಡಿದ್ರು. ಇದರಲ್ಲಿ ಪ್ರಮುಖವಾಗಿ ಒಂದು ಪೋಸ್ಟ್ ಅಂತ ಹೇಳಿದ್ರೆ ಕಬಿನಿ ಫಾರೆಸ್ಟ್ಗೆ ಹೋಗಿರುವಂತಹ ಒಂದು ಫೋಟೋವನ್ನು ತಮ್ಮ ಇನ್ಸ್ಟಾಗ್ರಾಮ್ ಸ್ಟೇಟಸಲ್ಲಿ ಕೂಡ ಹಾಕಿದ್ದಾರೆ. ಜೊತೆಗೆ ಪವಿತ್ರ ಗೌಡ ಅವರ ಒಂದು ಸಂಬಂಧಿಕರು ಆಗಿರುವಂತಹ ಶಾನ್ವಿ ಸಂಸೂರಿ ಅನ್ನೋರು ಕೂಡ ತಮ್ಮ ಈ ಪೋಸ್ಟ್ಗಳನ್ನ ಅಂದರೆ ದರ್ಶನ್ ಅವರ ಜೊತೆಗಿನ ಏನು ಕಬಿನಿ ಫಾರೆಸ್ಟ್ಗೆ ಹೋಗಿದ್ರು ಆ ಒಂದು ಫೋಟೋನ ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾರೆ. ಸೊ ಈ ಪೋಸ್ಟ್ಗಳನ್ನ ನೋಡೋದಾದ್ರೆ ಅಂದರೆ ರೀಸೆಂಟಾಗಿ ದರ್ಶನ್ ಅವರು ಪವಿತ್ರ ಗೌಡ ಅವರು ಮತ್ತು ಖುಷಿ ಗೌಡ ಏನು ಪವಿತ್ರ ಗೌಡರ ಮಗಳಿದ್ದಾರೆ, ಅವ್ರ ಜೊತೆ ರೀಸೆಂಟಾಗಿ ಕಬಿನಿಗೆ ಹೋಗಿ ಬಂದಿರುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ತಕ್ಕಂತೆ ಅವ್ರು ನಿನ್ನೆ ಅಂದರೆ ಕಳೆದ ದಿನವಷ್ಟೇ ಆ ಪೋಸ್ಟನ್ನು ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ್ದಾರೆ. ಈ ಪೋಸ್ಟ್ಗಳನ್ನೆಲ್ಲ ಪವಿತ್ರ ಗೌಡ ಅವರು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಹಾಕಿದ ನಂತರವಷ್ಟೇ ಈಗ ದರ್ಶನ್ ಅವರ ಪತ್ನಿಯಾಗಿರುವಂಥ ವಿಜಯಲಕ್ಷ್ಮಿ ಅವರು ಸಾಕಷ್ಟು ಅಂದರೆ ಆಕ್ರೋಶ ಮತ್ತು ಆಕ್ಷೇಪಣೆ ವ್ಯಕ್ತಪಡಿಸ್ತಾ ಇದ್ದಾರೆ. ಏನು ತಮ್ಮ ಗಂಡನ ಫೋಟೋವನ್ನು ಪವಿತ್ರ ಗೌಡ ಅವರು ಯಾಕೆ ಹಾಕಬೇಕು ಮತ್ತು ತಮ್ಮ ಏನು ರಿಲೇಷನ್ಶಿಪ್ಗೆ 10 ವರ್ಷ ಆಗಿದೆ ಒಂದು ಅರ್ಥದಲ್ಲಿ ಅವ್ರು ಯಾಕೆ ಹಾಕಬೇಕು ಅನ್ನೋದನ್ನ ಈಗ ಪ್ರಶ್ನೆ ಮಾಡ್ತಾ ಇರೋದು ವಿಜಯ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.